ನಟ ಯಶ್ ಅವರ ತಾಯಿ ಪುಷ್ಪಾ ಅವರ ಕಾಂಪೌಂಡ್ ತೆರವು ಪ್ರಕರಣ. ಈ ಪ್ರಕರಣದಲ್ಲಿ ಕೋರ್ಟ್ ಕೊಟ್ಟಿದ್ದಂತಹ ಆದೇಶಕ್ಕೆ ತಡೆ ಕೊಡಬೇಕು ಅಂತ ಪುಷ್ಪಾ ಅವರು ಮನವಿ ಮಾಡಿಕೊಂಡಿದ್ರು. ಆದರೆ ಕೋರ್ಟ್ ಆದೇಶಕ್ಕೆ ತಡೆ ಕೋರಿದ್ದಂತಹ ಪುಷ್ಪಾ ಅವರಿಗೆ ಹಿನ್ನಡೆ ಆಗಿದೆ. ನಟ ಯಶ್ ಅವರ ತಾಯಿಗೆ ಹಿನ್ನಡೆ ಆಗಿದೆ. ಈಗ ಕೋರ್ಟ್ನಲ್ಲಿ ಯಶ್ ಅವರ ತಾಯಿ ವಿರುದ್ಧ ಇರುವಂತಹ ಸೈಟ್ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಹಾಸನ ನಗರದ ವಿದ್ಯಾನಗರದಲ್ಲಿ ಸೈಟ್ ಒತ್ತುವರಿ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶ ಬರ್ತಾ ಇದ್ದಂತೆ ಏಕಾಏಕಿ ಬಂದು ಜೆಸಿಬಿಯಿಂದ ಅದನ್ನು ತೆರವು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶವನ್ನು ರದ್ದುಪಡಿಸಬೇಕು ಅಂತ ಪುಷ್ಪಾ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಯಶ್ ಅವರ ತಾಯಿಗೆ ಹಿನ್ನಡೆ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ನಿರ್ಬಂಧಾಜ್ಞೆ ಅವರಿಗೆ ಸಿಕ್ಕಿಲ್ಲ. ಪ್ರತ್ಯೇಕವಾಗಿ 2 ಕೇಸ್ಗಳನ್ನು ದಾಖಲು ಮಾಡಿಕೊಂಡು ನಿರ್ಬಂಧಾಜ್ಞೆಗೆ ಅವರು ಕೋರಿಕೊಂಡಿದ್ದರು. ಪುಷ್ಪಾ ಹಾಗೂ ನಟರಾಜ್ ಅವರಿಂದ ನಿರ್ಬಂಧಾಜ್ಞೆಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ಆದರೆ 2 ಪ್ರಕರಣದಲ್ಲಿ ಅರ್ಜಿದಾರರ ಮನವಿಯನ್ನು ಕೋರ್ಟ್ ಪುರಸ್ಕರಿಸಿದೆ. ಪುರಸ್ಕರಿಸಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೋರ್ಟ್ಗೆ ಹಾಜರಾಗೋದಕ್ಕೆ ಪ್ರಕರಣದ ಪ್ರತಿವಾದಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ಅಂದರೆ ಏನು ಕಾಂಪೌಂಡ್ ತೆರವುಗೊಳಿಸಿದ್ರು ಅವರಿಗೂ ಕೂಡ ಈಗ ಕೋರ್ಟ್ಗೆ ಬಂದು ಹಾಜರಾಗಿ ನೀವು ಅಂತ ಕೋರ್ಟು ನೋಟಿಸ್ ಕೊಟ್ಟಿದೆ. ಜನವರಿ 31ಕ್ಕೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ದೇವರಾಜ್ ಅವರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಹೀಗಾಗಿ ಅವರು ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಆದೇಶ ಏನಿತ್ತು ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಲಾಗುತ್ತೆ. ಜೊತೆಗೆ ಎಲ್ಲ ದಾಖಲೆಗಳು ಕೂಡ ಸರಿಯಾಗಿದೆ ಅಂತ ನಟ ಯಶ್ ಅವರ ತಾಯಿ ಪುಷ್ಪಾ ಅವರ ಪರ ವಕೀಲರು ಕೂಡ ಮಾಹಿತಿ ಕೊಟ್ಟಿದ್ದರು. ಎಲ್ಲವೂ ಕೂಡ ಸರಿಯಾಗಿದೆ, ಹೀಗಾಗಿ ನಾವು ಕೋರ್ಟ್ ಮೊರೆ ಹೋಗ್ತೀವಿ ಅನ್ನುವಂತಹ ಮಾತನ್ನು ಅವ್ರು ಹೇಳಿದರು. ಆದರೆ ಕೋರ್ಟು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶಕ್ಕೆ ತಡೆ ಕೋರಿದ್ದಕ್ಕೆ ಕೋರ್ಟು ಆದೇಶಕ್ಕೆ ತಡೆ ಕೊಟ್ಟಿಲ್ಲ. ಹೀಗಾಗಿ ಆ ಆದೇಶ ಯಥಾವತ್ತಾಗಿರುತ್ತೆ. ಆದರೆ ಮತ್ತೊಮ್ಮೆ ಪರಿಶೀಲನೆ ಮಾಡೋದಕ್ಕಂತ ಈ ಒಂದು ಪ್ರಕರಣದಲ್ಲಿ ವಾದ ಮಾಡೋದಕ್ಕೆ ಅಂತ ಯಾರು ದೂರುದಾರರಿದ್ದಾರೆ ಅವರನ್ನು ಕೂಡ ಈಗ ಪ್ರತಿವಾದಿಗಳನ್ನು ಕೂಡ ಕೋರ್ಟ್ಗೆ ಬರೋದಕ್ಕೆ ನೋಟಿಸ್ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಯಶ್ ಅವರ ತಾಯಿ ಪುಷ್ಪಾ ಅವರಿಗೆ ಕೋರ್ಟ್ನಲ್ಲಿ ಹಿನ್ನಡೆ ಆಗಿದೆ. ಈಗ ಇದರ ಜೊತೆಗೆ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಜೊತೆಗೆ ಪ್ರತಿವಾದಿಗಳಿಗೂ ಕೂಡ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಹೀಗಾಗಿ ಮುಂದಿನ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ, ಅವರ ಮುಂದಿನ ನಡೆ ಏನು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹಾಸನ ನಗರದ ವಿದ್ಯಾನಗರದಲ್ಲಿನ ನಟ ಯಶ್ ತಾಯಿರವರ ಪುಷ್ಪಾ ಅಂದ್ರೆ ಅಕ್ರಮವಾಗಿ ಕಾಂಪೌಂಡ್ ಏನು ನಿರ್ಮಾಣ ಮಾಡ್ಕೊಳ್ಳಲಾಗಿತ್ತು. ಆ ಅಕ್ರಮ ಕಾಂಪೌಂಡ್ ಅನ್ನ ಜಿಪಿಎ ಹೋಲ್ಡರ್ ದೇವರಾಜ್ ರವರು ಕೋರ್ಟ್ ಆದೇಶದಂತೆ ಅದನ್ನ ತೆರವು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಶ್ ತಾಯಿರವರು ಕೋರ್ಟ್ಗೆ ಕೂಡ ಹೋಗಿದ್ರು. ಈಗ ಸದ್ಯಕ್ಕೆ ಪ್ರಕರಣದಲ್ಲಿ ಪುಷ್ಪಾರವರಿಗೆ ಮಧ್ಯಂತರ ನಿರ್ಬಂಧಾಜ್ಞೆಯನ್ನು ಕೂಡ ಈಗಾಗಲೇ ಕೋರ್ಟ್ ಹಾಸನದ JMFC ನ್ಯಾಯಾಲಯ ಮಾಡಿರುವಂತದ್ದು. ಜೊತೆಗೆ ಮೈಸೂರಿನ ಲಕ್ಷ್ಮಮ್ಮ ಪರವಾಗಿ GPA ಪಡೆದು ದೇವರಾಜ್ ರವರು ಯಶ್ ತಾಯಿರವರ ಅಂದ್ರೆ ಪುಷ್ಪಾ ಏನಿದ್ದಾರೆ ಅವರ ಮೇಲೆ ಕೋರ್ಟ್ಗೆ ಕೂಡ ಹೋಗಿದ್ರು. ಈ ಪ್ರಕರಣದಲ್ಲಿ ಈಗಾಗಲೇ ಶಾಂತಿಯುತ ಸ್ವಾಧೀನಕ್ಕೆ ಯಾರು ಅಡ್ಡಿಯಾಗದಂತೆ ಆದೇಶ ನೀಡಿದಂತಹ ಹಾಸನ JMFC ಕೋರ್ಟ್ ಈಗಾಗಲೇ ನಿರ್ಬಂಧವನ್ನು ಕೂಡ ಈಗಾಗಲೇ ವಿಧಿಸಿರುವಂತದ್ದು. ತಮ್ಮ ಮನೆಯ ಪಕ್ಕದ ನಿವೇಶನವನ್ನ 6 ವರ್ಷಗಳ ಹಿಂದೆ ಖರೀದಿ ಮಾಡಿರುವಂತಹ ಯಶ್ ತಾಯಿ ಪುಷ್ಪಾ ತಮ್ಮ ನಿವೇಶನ ಒತ್ತುವರಿ ಮಾಡಲಾಗಿದೆ ಎಂದು ಆರೋಪಿಸಿ ಕೋರ್ಟ್ ಮೊರೆ ಹೋಗಿದ್ದಂತಹ GPA ಹೋಲ್ಡರ್ ದೇವರಾಜ್ ರವರ ಪರವಾಗಿ ಆದೇಶ ಮಾಡಿದ್ರು. ಮತ್ತೆ ಇವರು ಅದನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗಿದ್ರು. ಈಗ ಸದ್ಯಕ್ಕೆ ನಿರ್ಬಂಧಾಜ್ಞೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.